ಜೀವನದಲ್ಲಿ ಏಳು ಬೀಳು, ಸಿಹಿ ಕಹಿ, ಸಂತೋಷ ದುಃಖ ಎಲ್ಲವೂ ಕಾಮನ್. ಪ್ರತಿನಿತ್ಯ ನಾವು ಅನೇಕ ಸವಾಲುಗಳ ಎದುರಿಸುತ್ತಾ ನೆಮ್ಮದಿಯಾಗಿ ಬದುಕುವುದು ಅಷ್ಟು ಸುಲಭದ ಕೆಲಸವಲ್ಲ. ಇಂದಿನ ಬಿಡುವಿಲ್ಲದ ಜೀವನ ಶೈಲಿಯ ಮಧ್ಯೆ ಜನ ತಮ್ಮ ಮಾನಸಿಕ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ಮರೆತು ಬಿಟ್ಟಿದ್ದಾರೆ. ಇದು ಒತ್ತಡ ಮತ್ತು ಆತಂಕದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಒಂದು ವೇಳೆ ಇದನ್ನು ಸಾಮಾನ್ಯ ಸಮಸ್ಯೆಯಾಗಿ ನಿರ್ಲಕ್ಷಿಸಿದರೆ ಖಿನ್ನತೆಯಂತಹ ಮಾರಕ ಕಾಯಿಲೆಗಳಿಗೆ ಕಾರಣವಾಗುತ್ತದೆ. ಒಂದು ಒಳ್ಳೆಯ ಪುಸ್ತಕ 100 ಗೆಳೆಯರಿಗೆ ಸಲ್ಲುತ್ತದೆ ಎಂಬ ಗಾದೆ ಮಾತಿನಂತೆ ಮಹಾಪುರುಷರು ಯಾವಾಗಲೂ ಪುಸ್ತಕಗಳನ್ನು ಓದುವುದಕ್ಕೆ ಒತ್ತು ನೀಡುತ್ತಾರೆ. ಪುಸ್ತಕಗಳನ್ನು ಓದುವುದರಿಂದ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ. ಇಂದಿನ ಪೀಳಿಗೆಯ ಮಕ್ಕಳಿಗೆ ಪುಸ್ತಕ ಓದುವುದು ಹವ್ಯಾಸವಾಗಿ ಬಿಟ್ಟಿದೆ. ನಿತ್ಯ ಪುಸ್ತಕಗಳನ್ನು ಓದುವುದರಿಂದ ಬುದ್ಧಿಶಕ್ತಿ ಸ್ಥಿರವಾಗುವುದಲ್ಲದೆ ಯೋಚನಾ ಶಕ್ತಿ, ಜ್ಞಾಪಕ ಶಕ್ತಿ ವೃದ್ಧಿಯಾಗುತ್ತದೆ. ಆದ್ದರಿಂದ ಯಾರಿಗೆ ಆದರೂ ಒಳ್ಳೆಯ ಪುಸ್ತಕವನ್ನು ಉಡುಗೊರೆಯಾಗಿ ನೀಡಿ. ಇದು ವ್ಯಕ್ತಿಗೆ ಸಂತಸವನ್ನು ನೀಡುತ್ತದೆ. ನಿಯಮಿತವಾಗಿ ವ್ಯಾಯಾಮ ಮಾಡುವುದರಿಂದ ವ್ಯಕ್ತಿಯ ದೈಹಿಕ ಆರೋಗ್ಯ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯವನ್ನು ಕೂಡ ಪಡೆಯಬಹುದು. ವ್ಯಾಯಾಮವು ದೇಹದಿಂದ ಹಾರ್ಮೋನುಗಳನ್ನು ಬಿಡುಗಡೆ ಮಾಡುತ್ತದೆ. ಇದು ಖಿನ್ನತೆ ಮತ್ತು ಆತಂಕಕ್ಕೆ ನೈಸರ್ಗಿಕ ಪ್ರತಿವಿಷವಾಗಿದೆ. ಆದ್ದರಿಂದ ನೀವು ಜೀವನದಲ್ಲಿ ಸಂತೋಷವಾಗಿರಲು ಬಯಸಿದರೆ ಖಂಡಿತವಾಗಿಯೂ ಮನೆಯಲ್ಲಿ ವ್ಯಾಯಾಮ ಮತ್ತು ಯೋಗದ ಅಭ್ಯಾಸವನ್ನು ಮಾಡಿ. ಮಾನಸಿಕ ಆರೋಗ್ಯಕ್ಕೆ ನೆಮ್ಮದಿಯ ನಿದ್ರೆ ಅತ್ಯಗತ್ಯ. ಆರಾಮದಾಯಕವಾಗಿ ಶಾಂತ ರೀತಿಯಿಂದ ನಿದ್ರೆ ಮಾಡುವುದು ಮುಖ್ಯವಾಗಿದೆ. ಆದ್ದರಿಂದ ನೀವು ಒತ್ತಡ ಮತ್ತು ಖಿನ್ನತೆಯಂತಹ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ಮಲಗುವ ರೂಮ್ನಲ್ಲಿ ಹಸಿರು, ಗುಲಾಬಿ ಅಥವಾ ನೀಲಿ ಬಣ್ಣದ ಬೆಡ್ ಲ್ಯಾಂಪ್ಗಳನ್ನು ಖರೀದಿಸಿ. ಇದರಿಂದ ಒತ್ತಡದ ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಚಾಕ್ಲೇಟ್ ಅನ್ನು ಸಾಮಾನ್ಯವಾಗಿ ಮೂಡ್ ಬೂಸ್ಟರ್ ಎಂದು ಕರೆಯಲಾಗುತ್ತದೆ. ಆದರೆ ಹೆಚ್ಚಿನ ಸಕ್ಕರೆ ಅಂಶವಿರುವ ಚಾಕ್ಲೇಟ್ ದೇಹಕ್ಕೆ ಹಾನಿಕರವಾಗಿದೆ. ನಿಮ್ಮ ಆರೋಗ್ಯವನ್ನು ನೀವು ಸುಧಾರಿಸಲು ಬಯಸಿದರೆ ಹೆಚ್ಚಾಗಿ ಡಾರ್ಕ್ ಚಾಕ್ಲೇಟ್ ಸೇವಿಸಬೇಕು. ಡಾರ್ಕ್ ಚಾಕ್ಲೇಟ್ ಮೆದುಳಿಗೆ ರಕ್ತದ ಹರಿವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ, ಅಲ್ಲದೆ ನಿಮ್ಮ ಒತ್ತಡವನ್ನು ನಿವಾರಿಸುತ್ತದೆ. ಇದನ್ನು ಪ್ರಕೃತಿಯ ಅತ್ಯಂತ ರುಚಿಕರವಾದ ಔಷಧಿ ಎಂದು ಹೇಳಲಾಗುತ್ತದೆ. ಪ್ರತಿದಿನ ಒಂದಷ್ಟು ಹೊತ್ತು ಹಸಿರನ್ನು ನೋಡುವುದರಿಂದ ಮನಸ್ಸು ಪ್ರಶಾಂತವಾಗುತ್ತದೆ. ಇದು ಅಧಿಕ ರಕ್ತದೊತ್ತಡವನ್ನು ಸಹ ನಿಯಂತ್ರಿಸುತ್ತದೆ. ಆದ್ದರಿಂದ ನಿಮ್ಮ ಪ್ರೀತಿ ಪಾತ್ರರಲ್ಲಿ ಯಾರಾದರೂ ಖಿನ್ನತೆಯಿಂದ ಬಳಲುತ್ತಿದ್ದರೆ ಅವರಿಗೆ ಕೆಲವು ಸುಂದರವಾದ ಹೂಗಳನ್ನು ಉಡುಗೊರೆಯಾಗಿ ನೀಡಿ.